ಪ್ರಜ್ವಲ್ ಲೈಂಗಿಕ ಹಗರಣ ಆರೋಪ ಪ್ರಕರಣ ಎಸ್ಐಟಿ ತನಿಖೆ ಮತ್ತಷ್ಟು ಚುರುಕನ್ನು ಹೆಚ್ಚುತ್ತಾ ಇದೆ. ರಾಜ್ಯಕ್ಕೆ ಪ್ರಜ್ವಲ್ ರೇವಣ್ಣ ಬರೋದು ಯಾವಾಗ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಯಾವುದೇ ಕ್ಷಣದಲ್ಲಾದರೂ ಕೂಡ ಬರಬಹುದು. ಹಾಗಾಗಿ ಎಸ್ಐಟಿ ಎಲ್ಲಾ ಕಡೆಗಳಲ್ಲೂ ಕೂಡ ರಣ ಹದ್ದಿನಂತೆ ಕಾಯ್ತಾ ಇದೆ. ಪ್ರಜ್ವಲ್ ರೇವಣ್ಣ ಏಪ್ರಿಲ್ 27ರಂದು ರಾಜ್ಯವನ್ನ ತೊರೆದು ಹೋದಂತವರು ಇಲ್ಲಿವರೆಗೂ ಕೂಡ ಪತ್ತೆಯಾಗಿಲ್ಲ. ಪ್ರಜ್ವಲ್ ಲೈಂಗಿಕ ಹಗರಣ ಆರೋಪ ಪ್ರಕರಣ ರಾಜ್ಯ ಅಷ್ಟೇ ಅಲ್ಲದೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಬಹಳ ಸೌಂಡ್ ಮಾಡ್ತಾ ಇದೆ. ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮತ್ತಷ್ಟು ಚುರುಕುಗೊಳ್ತಾ ಇದೆ. ರಾಜ್ಯಕ್ಕೆ ಪ್ರಜ್ವಲ್ ಯಾವುದೇ ಕ್ಷಣದಲ್ಲಾದ್ರೂ ಬರುವಂತಹ ಸಾಧ್ಯತೆ ಇದೆ. ಎಷ್ಟು ದಿನ ಅಂತ ವಿದೇಶದಲ್ಲಿ ತಲೆಮರೆಸ್ಕೊಂಡು ಕೂರಕ್ಕಾಗುತ್ತೆ? ತಪ್ಪು ಮಾಡಿರೋರು ಶಿಕ್ಷೆಯನ್ನ ಅನುಭವಿಸಲೇಬೇಕು. ಉಪ್ಪು ತಿಂದವರು ಒಂದಲ್ಲ ಒಂದು ದಿನ ನೀರು ಕುಡಿಲೇಬೇಕು. ಹಾಗಾಗಿ ಪ್ರಜ್ವಲ್ ರೇವಣ್ಣ ವಿದೇಶದಿಂದ ದೇಶಕ್ಕೆ ಬರಲೇಬೇಕು. ಬರ್ತಾರೆ ಅತಿ ಶೀಘ್ರದಲ್ಲಿ. ಹಾಗಾಗಿ ಇತ್ತ ತನಿಖೆಗೆ ಸಹಕರಿಸುವಂತೆ ಕುಟುಂಬಸ್ಥರು ಕೂಡ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ವಿತಿನ್ 48 ಅವರ್ಸ್ 48 ಗಂಟೆಯ ಒಳಗಡೆ ರಾಜ್ಯಕ್ಕೆ ಪ್ರಜ್ವಲ್ ಬರುವಂತಹ ನಿರೀಕ್ಷೆಯೂ ಕೂಡ ಹೆಚ್ಚಿರುವಂತದ್ದು. ಸೊ ಈಗ ಒಂದು ಕಡೆ ಎಚ್.ಡಿ. ರೇವಣ್ಣ, ಇನ್ನೊಂದು ಕಡೆ ಎಚ್.ಡಿ. ಕುಮಾರಸ್ವಾಮಿ ಅವರು, ಮತ್ತೊಂದು ಕಡೆ ಮಾಜಿ ಪ್ರಧಾನಿ ದೇವೇಗೌಡರು ಈ ಪ್ರಕರಣದಿಂದ ನೊಂದು ಬಳಲಿ ಬೆಂಡಾಗ್ಬಿಟ್ಟಿದ್ದಾರೆ. ಹೇಗಾದ್ರೂ ಮಾಡಿ ಈ ಆರೋಪದಿಂದ ಹೊರಬರಬೇಕು ಅನ್ನುವಂತ ನಿಟ್ಟಿನಲ್ಲಿ ಶತ ಪ್ರಯತ್ನವನ್ನ ಪಡ್ತಿದ್ದಾರೆ. ಆ ಆರೋಪ ಅಥವಾ ಆ ಕಳಂಕ ಸ್ವಲ್ಪ ಮರೆಮಾಚಬೇಕು ಅಂತಂದ್ರೆ ಪ್ರಜ್ವಲ್ ರೇವಣ್ಣ ಎಸ್ಐಟಿ ಅಧಿಕಾರಿಗಳ ಮುಂದೆ ಹಾಜರಾಗಬೇಕು, ತನಿಖೆಯನ್ನ ಎದುರಿಸಬೇಕು. ಅದಕ್ಕೂ ಮುಖ್ಯವಾಗಿ ವಿದೇಶದಿಂದ ದೇಶಕ್ಕೆ ಬರಬೇಕು. ಚಳ್ಳೆ ಹಣ್ಣಿನ ಮೇಲೆ ಚಳ್ಳೆ ಹಣ್ಣು ತಿನ್ನಿಸ್ತಾ ಇದ್ದಾರೆ. 2 ಬಾರಿ ಫ್ಲೈಟ್ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಮೇ 3ನೇ ತಾರೀಕು ಬರ್ತಾರೆ ಅಂತ ಇತ್ತ ಎಸ್ಐಟಿ ಅಧಿಕಾರಿಗಳು, ಸಿಬಿಐ, ಸಿಐಡಿ ಹುಡುಕ್ಬಾರ್ ಜಾಗ ಇಲ್ಲ. ಇತ್ತ ಮಂಗಳೂರು ಏರ್ಪೋರ್ಟ್ ಅಲ್ಲಿ ಒಂದು ಟೀಮ್, ಬ್ಯಾಂಗ್ಳೂರ್ ಅದರಲ್ಲೂ ದೇವನಹಳ್ಳಿ ಏರ್ಪೋರ್ಟ್ ಅಲ್ಲಿ ಒಂದು ಟೀಮ್, ಮತ್ತೊಂದು ಕಡೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಇನ್ನೊಂದು ಟೀಮ್. ಎಲ್ಲಾ ಕಡೆಯಲ್ಲೂ ಕೂಡ ರಣ ಹದ್ದಿನಂತೆ ಕಾಯ್ತಿದ್ದ. ಪ್ರಬಲ ಅಸ್ತ್ರ ಇದು. ಇದಕ್ಕೆ ತಲೆ ಬಾಗ್ಲೇಬೇಕಾಗತ್ತೆ ಸಂಸದರಾದಂತಹ ಪ್ರಜ್ವಲ್ ರೇವಣ್ಣನವರು. ಯಾಕಂದ್ರೆ ಚಿಕ್ಕಪ್ಪ ಅಂತ ಕರೆ ಕೊಟ್ಟಿದ್ದಾರೆ. ರಾಜ್ಯಕ್ಕೆ ಬರುವಂತೆ ಎಚ್.ಡಿ. ಕುಮಾರಸ್ವಾಮಿ ಅವರು ಮನವಿಯನ್ನ ಮಾಡಿದ್ದಾರೆ. ಎಸ್ಐಟಿ ತನಿಖೆಗೆ ಸಹಕರಿಸುವಂತೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಕರೆಯನ್ನ ಕೊಟ್ಟಿರುವಂತದ್ದು. ಅದರಲ್ಲೂ ಮುಖ್ಯವಾಗಿ ಗೌಡ್ರ ಮೇಲೆ ಗೌರವ ಇದ್ರೆ ವಾಪಸ್ ಆಗುವಂತೆ ಮನವಿಯನ್ನ ಮಾಡಿದ್ದಾರೆ. ಫ್ಯಾಮಿಲಿ ಸೆಂಟಿಮೆಂಟ್ ಇದು. ತಾತನ ಮೇಲೆ ಗೌರವ ಇದ್ರೆ, ಘನತೆ ಇದ್ರೆ, ಎಲ್ಲೇ ಇದ್ರು ಹೇಗೆ ಇದ್ರು ವಾಪಸ್ ಆಗ್ಬೇಕು. ಇನ್ನ 48 ಗಂಟೆಯ ಒಳಗೆ ಅನ್ನೋದನ್ನ ಗಡುವು ಕೂಡ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಮಾತಿಗಾದ್ರೂ, ಚಿಕ್ಕಪ್ಪನ ಮಾತಿಗಾದ್ರೂ ಹೂಗೊಟ್ಟು ತಾತನ ಮೇಲಿನ ಪ್ರೀತಿಗಾದ್ರೂ ಅಥವಾ ಗೌರವಕ್ಕಾದ್ರೂ ವಾಪಸ್ ಆಗ್ತಾರಾ ಪ್ರಜ್ವಲ್ ರೇವಣ್ಣ? ಚಿಕ್ಕಪ್ಪನ ಮಾತಿಗೆ ಬೆಲೆ ಕೊಡ್ಲೇಬೇಕಾಗಿದೆ. ಈಗ ಇಲ್ಲೂ ಏನಾದ್ರೂ ಮಿಸ್ ಆಯ್ತು ಅಂದ್ರೆ ನಿಜವಾಗ್ಲೂ ಪ್ರಜ್ವಲ್ ರೇವಣ್ಣನವರಿಗೆ ಮನಸ್ಸಾಕ್ಷಿ ಅನ್ನೋದೇ ಇರೋದಿಲ್ಲ ಅನ್ಕೋಬಹುದು. ಹಾಗಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರು ಈಗಾಗಲೇ ಫ್ಯಾಮಿಲಿ ಅಸ್ತ್ರವನ್ನ ಬಿಟ್ಟಿದ್ದಾರೆ. ರಾಜ್ಯಕ್ಕೆ ಬರ್ತಾರ ಹಾಗಾದ್ರೆ ಪ್ರಜ್ವಲ್ ರೇವಣ್ಣ? ಇದ್ರ ಬಗ್ಗೆ
ಎಚ್ ಡಿ ಕುಮಾರಸ್ವಾಮಿ ಅವರು ಮಾತಾಡಿದ್ದಾರೆ. ಹೇಗೆ ಮನವಿ ಮಾಡಿದ್ರು ಏನು ಕೇಳ್ತಾ ಹೋಗೋಣ. ನಾನು ಸಹ ಈ ಮಾಧ್ಯಮದ ಮುಖಾಂತರ ಏನಾಗುತ್ತೆ, ಯಾಕೆ ಹೆದರಬೇಕು? ತಪ್ಪು ಮಾಡಿದ್ರೆ ಈ ನೆಲದ ಕಾಲದಲ್ಲಿ ಯಾರೇ ಆಗಲಿ, ಯಾವ ದೊಡ್ಡವರಲ್ಲ, ಪಾಪ ದುಡ್ಡಿನವರು ಏನಾದ್ರು ಮಾಡ್ತಿದ್ದಾರೆ. ಅದು ನನ್ನ ಅನುಭವ ಇದೆ, ಏನೇನು ನಡೆದಿದೆ ಅಂತೇಳಿ ಇರಾನ್ದಲ್ಲಿ. ಆದರೆ ಇವತ್ತು ನನ್ನ ಕಾರ್ಯಕರ್ತರು ಈ ಪಕ್ಷ ಬೆಳೆಸಿ ಉಳಿಸಿರ್ತಕ್ಕಂಥವ್ರು, ಅವ್ರ ದುಡಿಮೆ ಮೇಲೆ ಇವತ್ತು ನಾವಿಲ್ಲಿ ಕೂತಿ ಮುಂದೆ ಮಾತಾಡ್ತಾ ಇದ್ದೇವೆ. ಈ ನಾಡಿನ ಲಕ್ಷಾಂತರ ಜನ ಮತ ಕೊಟ್ಟಿದ್ದಾರೆ ನಮ್ಮ ಪಕ್ಷಕ್ಕೆ. ಅವರ ಆಶೀರ್ವಾದದಿಂದ ನಾವು ಇಲ್ಲಿವರೆಗೆ ಬೆಳೆದಿದ್ದೇವೆ. ದೇಶಕ್ಕೆ ವಾಪಸ್ ಬಂದು ಯಾವ ಒಂದು ತನಿಖೆ ಇದೆ ಆ ತನಿಖೆಗೆ ಸಂಪೂರ್ಣವಾಗಿ ಸಹಕಾರ ಕೊಟ್ಟು ತೀರ್ಮಾನ ಆಗಿದೆ. ಎಷ್ಟು ದಿವಸ ಇದು ಕಳ್ಳ ಪೊಲೀಸ್ ಆಟ ಅವಶ್ಯಕತೆ ಇದೆ. ನನ್ನ ತಂದೆಯವರಿಗೆ ನಾನು ಮನವಿ ಮಾಡಬೇಕು ಅಂತ ಇದ್ದೆ. ನಾನಿವತ್ತು ತಡೆಗಾರದೆ ಇವತ್ತು ನಾನೇ ಮುಂದೆ ಇದನ್ನು ಹೇಳ್ತಾ ಇದ್ದೆ ನಮ್ಮ ತಂದೆಯವರ ಪರವಾಗಿ. ನಾನು ಇನ್ನೂ ಒಂದು ಮಾತು ನಮ್ಮ ತಂದೆಯವರು ಮನವಿ ಮಾಡಿ ಅಂತ ಹೇಳಿದೆ. ನಾನು ಸಹ ಈ ಮಾಧ್ಯಮದ ಮುಖಾಂತರ ಏನಾಗುತ್ತೆ, ಯಾಕೆ ಹೆದರಬೇಕು? ತಪ್ಪು ಮಾಡಿದ್ರೆ ಈ ನೆಲದ ಕಾಲದಲ್ಲಿ ಯಾರೇ ಆಗಲಿ, ಯಾವ ದೊಡ್ಡವರಲ್ಲ, ಪಾಪ ದುಡ್ಡಿನವರು ಏನಾದ್ರು ಮಾಡ್ತಿದ್ದಾರೆ. ಅದು ನನ್ನ ಅನುಭವ ಇದೆ, ಏನೇನು ನಡೆದಿದೆ ಅಂತೇಳಿ ಇರಾನ್ದಲ್ಲಿ. ಆದರೆ ಇವತ್ತು ನನ್ನ ಕಾರ್ಯಕರ್ತರು ಈ ಪಕ್ಷ ಬೆಳೆಸಿ ಉಳಿಸಿರ್ತಕ್ಕಂಥವ್ರು, ಅವ್ರ ದುಡಿಮೆ ಮೇಲೆ ಇವತ್ತು ನಾವಿಲ್ಲಿ ಕೂತಿ ಮುಂದೆ ಮಾತಾಡ್ತಾ ಇದ್ದೇವೆ. ಈ ನಾಡಿನ ಲಕ್ಷಾಂತರ ಜನ ಮತ ಕೊಟ್ಟಿದ್ದಾರೆ ನಮ್ಮ ಪಕ್ಷಕ್ಕೆ. ಅವರ ಆಶೀರ್ವಾದದಿಂದ ನಾವು ಇಲ್ಲಿವರೆಗೆ ಬೆಳೆದಿದ್ದೇವೆ. ದೇಶಕ್ಕೆ ವಾಪಸ್ ಬಂದು ಯಾವ ಒಂದು ತನಿಖೆ ಇದೆ ಆ ತನಿಖೆಗೆ ಸಂಪೂರ್ಣವಾಗಿ ಸಹಕಾರ ಕೊಟ್ಟು ತೀರ್ಮಾನ ಆಗಿದೆ. ಎಷ್ಟು ದಿವಸ ಇದು ಕಳ್ಳ ಪೊಲೀಸ್ ಆಟ ಅವಶ್ಯಕತೆ ಇದೆ. ಗಮನಿಸ್ತಾ ಇದ್ರ ಎಚ್ ಡಿ ಕುಮಾರಸ್ವಾಮಿ ಅವರು ಕರೆಯನ್ನ ಕೊಡ್ತಾ ಇದ್ದಾರೆ. ಲೈಂಗಿಕ ಹಗರಣದಲ್ಲಿ ಸಿಲುಕಿ ವಿದೇಶದಲ್ಲಿ ನಾಪತ್ತೆಯಾಗಿರುವಂತಹ ಪ್ರಜ್ವಲ್ ರೇವಣ್ಣನವರಿಗೆ ಸಂಕಷ್ಟ ಎದುರಾಗ್ತಾ ಇದೆ. ಹಾಗಾಗಿ ಕೊನೆಯದಾಗಿ ಮನವಿ ಮಾಡ್ತಾ ಇದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು. ತಾತನ ಮೇಲೆ ಅಂದ್ರೆ ಮಾಜಿ ಪ್ರಧಾನಿ ದೇವೇಗೌಡರ ಮೇಲೆ ಗೌರವ ಇದ್ರೆ ಎಲ್ಲೇ ಇದ್ರೂ ಕೂಡ 48 ಗಂಟೆಯ ಒಳಗಡೆ SIT ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗು.